ನಮಸ್ಕಾರ ಸ್ನೇಹಿತರೆ. ಅಯ್ಯಪ್ಪ ಸ್ವಾಮಿ ದೇವಾಲಯ ಎಷ್ಟು ಪ್ರಸಿದ್ಧ ಎಂಬುದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಈ ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನು ಯಾಕೆ ಶಬರಿಮಲೆ ಎಂದು ಕರೆಯುತ್ತಾರೆ? ಶಬರಿಮಲೆಗೆ ಬರುವಂಥ ಭಕ್ತಾದಿಗಳು ಕಪ್ಪು ಬಟ್ಟೆಯನ್ನೇ ಏಕೆ ಧರಿಸುತ್ತಾರೆ? ಹಾಗೂ ಅಯ್ಯಪ್ಪ ಸ್ವಾಮಿ ಈ ರೀತಿಯ ಭಂಗಿಯಲ್ಲೇ ಕುಳಿತು ಭಕ್ತಾದಿಗಳಿಗೆ ದರ್ಶನ ನೀಡಲು ಕಾರಣವೇನು? ಅಷ್ಟೇ ಅಲ್ಲ, ಕೆಲವರು ಕೇವಲ 10 ರಿಂದ 15 ದಿನಗಳವರೆಗೆ ಮಾತ್ರ ಮಾಲೆಯನ್ನು ಧರಿಸುತ್ತಾರೆ. ಆದರೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಸರಿಯಾಗಿ ಎಷ್ಟು ದಿನ ಧರಿಸಬೇಕು? ಎಷ್ಟು ದಿನ ಧರಿಸಿದರೆ ನಮ್ಮ ಕಷ್ಟಗಳು ಪರಿಹರಿಸುತ್ತವೆ? 10 ರಿಂದ 15 ದಿನಗಳವರೆಗೆ ಮಾತ್ರ ಧರಿಸಿದರೆ ಏನಾಗುತ್ತದೆ? ಶಬರಿಮಲೆಯ ಹಿಂದಿನ ರಹಸ್ಯವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ. ಆದ್ದರಿಂದ ಬೇಗನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಭಕ್ತರ ಇಷ್ಟಾರ್ಥಗಳು ಹಾಗೂ ಕಷ್ಟಗಳನ್ನು ಪರಿಹರಿಸಲು ಸ್ವಾಮಿಯು ಶಬರಿಮಲೆಗೆ ಬಂದು ನೆಲೆಸಿದ್ದಾರೆ. ಅಷ್ಟಕ್ಕೂ ಈ ಬೆಟ್ಟಕ್ಕೆ ಶಬರಿಮಲೆ ಎಂಬ ಹೆಸರು ಬಂತು ಎಂಬುದನ್ನು ಮೊದಲು ತಿಳಿಯೋಣ. ಹಿಂದೆ ರಾಮಾಯಣ ಕಾಲದಲ್ಲಿ ಮಾತೆ ಶಬರಿ ಶ್ರೀರಾಮನ ದರ್ಶನವನ್ನು ಬಯಸಿ ಬರುವಿಕೆಗಾಗಿ ಕಾದು ಕುಳಿತಿದ್ದಳು. ಹಾಗಾಗಿ ಶಬರಿಯೇ ವಾಸವಿದ್ದ ಆ ಬೆಟ್ಟವನ್ನು ಶಬರಿಮಲೆ ಎಂದು ಕರೆಯುತ್ತಾರೆ. ಹಾಗೂ ಇತ್ತೀಚೆಗೆ ಸಾಕಷ್ಟು ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು 5 ರಿಂದ 10 ದಿನಗಳವರೆಗೆ ಮಾತ್ರ ಮಾಲೆಯನ್ನು ಧರಿಸಿ ವ್ರತವನ್ನು ಮಾಡ್ತಾರೆ. ಆದರೆ ಸರಿಯಾಗಿ 41 ದಿನಗಳ ಕಾಲ ಮಾಲೆಯನ್ನು ಧರಿಸಿ ವ್ರತವನ್ನು ಮಾಡಬೇಕು. ಏಕೆಂದರೆ ಇದಕ್ಕೆ ಬಲವಾದ ಕಾರಣ ಕೂಡ ಇದೆ. ಒಂದೊಮ್ಮೆ ಅಯ್ಯಪ್ಪ ಸ್ವಾಮಿಯು ಶನಿ ಮಹಾತ್ಮನಿಗೆ, ನೀನು ನನ್ನ ಭಕ್ತಾದಿಗಳಿಗೆ ಕಷ್ಟವನ್ನು ಕೊಡಬೇಡ ಎಂದು ಹೇಳಿದಾಗ, ಶನಿ ಮಹಾತ್ಮ, ನಾನು ದೇವತೆಗಳನ್ನೇ ಬಿಟ್ಟಿಲ್ಲ, ನನ್ನ ದೃಷ್ಟಿಗೆ ಬೀಳದವರೇ ಇಲ್ಲ, ಹೀಗಾಗಿ ಇವರೂ ಸಹ ಕಷ್ಟಗಳನ್ನು ಅನುಭವಿಸಲೇಬೇಕು ಎಂದು ಹೇಳಿದಾಗ, ಹಾಗಾಗಿ ಅಯ್ಯಪ್ಪ ಸ್ವಾಮಿಯು ತನ್ನ ಭಕ್ತರನ್ನು ಕಷ್ಟಗಳಿಂದ ಪಾರು ಮಾಡಲು ಶನಿ ಮಹಾತ್ಮನಿಗೆ, ನೀನು ನನ್ನ ಭಕ್ತರನ್ನು ಕೇವಲ 41 ದಿನಗಳವರೆಗೆ ಮಾತ್ರ ನೀಡು ಎಂದು ಹೇಳಿದಾಗ ಶನಿ ಮಹಾತ್ಮ ಇದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಇದರಿಂದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಸರಿಯಾಗಿ 41 ದಿನಗಳವರೆಗೆ ಮಾಲೆಯನ್ನು ಧರಿಸಿ ವ್ರತವನ್ನು ಆಚರಿಸಬೇಕು. ಇನ್ನು ಹೀಗೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕಪ್ಪು ಬಣ್ಣದ ಬಟ್ಟೆಯನ್ನೇ ಹೇಗೆ ಧರಿಸುತ್ತಾರೆ ಎಂದು ನೋಡೋದಾದರೆ, ಅಯ್ಯಪ್ಪ ಸ್ವಾಮಿ ಹಾಗೂ ಶನಿ ಮಹಾತ್ಮನ ಒಪ್ಪಂದದ ಮೇರೆಗೆ ಶನಿ ಮಹಾತ್ಮನಿಗೆ ತುಂಬ ಪ್ರಿಯವಾದ ಬಣ್ಣ ಕಪ್ಪು ಬಣ್ಣ. ಇದರಿಂದ ಭಕ್ತರು ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸುತ್ತಾರೆ. ಆದರೆ ಈ ಕಪ್ಪು ಬಟ್ಟೆಯನ್ನು ಧರಿಸುವುದಕ್ಕೆ ಒಂದು ವೈಜ್ಞಾನಿಕ ಕಾರಣ ಸಹ ಇದೆ. ಅದೇನೆಂದರೆ, ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಭಕ್ತರು ಸಾಮಾನ್ಯವಾಗಿ ಚಳಿಗಾಲದ ಸಮಯದಲ್ಲಿ ಧರಿಸುತ್ತಾರೆ. ಇದರಿಂದ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ಕಪ್ಪು ಬಣ್ಣ ಚಳಿಯಿಂದ ರಕ್ಷಣೆ ನೀಡುತ್ತದೆ. ಹಾಗೂ ಅತಿ ಮುಖ್ಯವಾಗಿ ಹಿರಿಮುಡಿಯನ್ನು ಯಾಕೆ ಕಟ್ಟುತ್ತಾರೆ ಗೊತ್ತಾ? ಇದಕ್ಕೂ ಸಹ ಒಂದು ಪೌರಾಣಿಕವಾದಂಥ ಹಿನ್ನೆಲೆ ಇದೆ. ಒಂದು ದಿನ ಅಯ್ಯಪ್ಪ ಸ್ವಾಮಿ ಬೇಟೆಯನ್ನಾಡಲು ಕಾಡಿಗೆ ಹೋದಾಗ ಒಂದೇ ಬಟ್ಟೆಯಲ್ಲಿ 2 ಗಂಟುಗಳನ್ನಾಗಿ ಮಾಡಿ, ಒಂದು ಗಂಟಿನಲ್ಲಿ ಪೂಜಾ ಸಾಮಗ್ರಿಗಳು ಹಾಗೂ ಇನ್ನೊಂದು ಗಂಟಿನಲ್ಲಿ ದಿನಬಳಕೆಯ ವಸ್ತುಗಳನ್ನು ಕಟ್ಟಿಕೊಂಡು ಬೇಟೆಯಾಡಲು ಹೋಗಿದ್ದನಂತೆ. ಇದೇ ನಂಬಿಕೆಯಿಂದ ಭಕ್ತಾದಿಗಳು ಹಿರಿಮುಡಿಯನ್ನು ಕಟ್ಟಿಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುತ್ತಾರೆ. ಅಷ್ಟೇ ಅಲ್ಲ, ಹಿರಿಮುಡಿಯನ್ನು ಧರಿಸದೇ ಇರುವ ಭಕ್ತಾದಿಗಳನ್ನು ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಲುಗಳನ್ನು ಹತ್ತಲು ಬಿಡುವುದಿಲ್ಲ. ಹಿರಿಮುಡಿಯನ್ನು ಹೊರದೇ ಇರುವಂಥ ಭಕ್ತಾದಿಗಳು ಬೇರೊಂದು ಪ್ರವೇಶ ದ್ವಾರದ ಮೂಲಕ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಜೊತೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಾಲಯದಲ್ಲಿರುವ 18 ಮೆಟ್ಟಲುಗಳಲ್ಲಿ ಪ್ರತಿಯೊಂದು ಮೆಟ್ಟಿಲುಗಳು ಕೂಡ ಒಂದೊಂದು ಅರ್ಥವನ್ನು ಕೊಡುತ್ತವೆ. ಇನ್ನೊಂದು ವಿಷಯವೇನೆಂದರೆ, ಹಿರಿಮುಡಿಯನ್ನು ಒಮ್ಮೆ ತಲೆಯ ಮೇಲೆ ಹೊತ್ತರೆ ಅದನ್ನು ಎಲ್ಲಿಯೂ ಸಹ ಕೆಳಗೆ ಇಳಿಸುವಂತಿಲ್ಲ. ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಗುರುಸ್ವಾಮಿಯ ಸಹಾಯ ಪಡೆದು ಕೆಳಗಿಳಿಸಬೇಕು. ಹಾಗಾದರೆ ಇಲ್ಲಿ ಗುರುಸ್ವಾಮಿ ಅಂದರೆ ಯಾರು? ಅವರನ್ನು ಯಾಕೆ ಗುರುಸ್ವಾಮಿ ಎಂದು ಕರೆಯುತ್ತಾರೆ? ಒಬ್ಬ ಭಕ್ತ ಸತತವಾಗಿ 5 ವರ್ಷಗಳವರೆಗೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸಿ ಪ್ರತಿ ವರ್ಷ ಸಂಕ್ರಾಂತಿ ದಿನದಂದು ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿಯ ದರ್ಶನವನ್ನು ಪಡೆಯಬೇಕಾಗುತ್ತದೆ. 5 ವರ್ಷಗಳ ನಂತರ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಗುರುದೀಕ್ಷೆಯನ್ನು ಪಡೆಯಬೇಕಾಗುತ್ತದೆ. ಅಂಥವರು ಗುರುಸ್ವಾಮಿ ಎಂದು ಕರೆಯಿಸಿಕೊಳ್ಳುತ್ತಾರೆ. ವೀಕ್ಷಕರೇ, ಮಕರ ಸಂಕ್ರಾಂತಿ ದಿನದಂದು ಒಂದು ವಿಸ್ಮಯ ಜರುಗುತ್ತದೆ. ಅದೇನೆಂದರೆ, ಅದೇ ಮಕರ ಜ್ಯೋತಿ. ಈ ಮಕರ ಜ್ಯೋತಿಯನ್ನು ನೋಡಿ ಕಣ್ತುಂಬಿಕೊಳ್ಳೋಕೆ ಭಕ್ತರು ದೇಶ ವಿದೇಶಗಳಿಂದ ಶಬರಿಮಲೆಗೆ ಬರುತ್ತಾರೆ. ಆ ಮಕರ ಜ್ಯೋತಿಯನ್ನು ಅಯ್ಯಪ್ಪನ ಸ್ವರೂಪ ಎಂದು ಹೇಳಲಾಗುತ್ತದೆ. ಹಾಗೂ ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಈ ಭಂಗಿಯಲ್ಲೇ ಕುಳಿತು ದರ್ಶನ ನೀಡೋದೇಕೆ?
ಅಯ್ಯಪ್ಪ ಸ್ವಾಮಿಯು ಮಹಿಷಿಯನ್ನು ಸಂಹರಿಸಿದ ಮೇಲೆ ಶಬರಿಮಲೆಯ ಆಲಯದಲ್ಲಿ ಜ್ಞಾನಪೀಠದ ಮೇಲೆ ಕುಳಿತು ಭಕ್ತರಿಗೆಲ್ಲ ಅನುಗ್ರಹ ನೀಡುತ್ತಿರುತ್ತಾನೆ. ಆಗ ಅಯ್ಯಪ್ಪ ಸ್ವಾಮಿ ಇರುವ ಶಬರಿಮಲೆಗೆ ಸ್ವಾಮಿಗಳ ಒಡವೆ ಆಭರಣಗಳನ್ನು ಹೊತ್ತುಕೊಂಡು 18 ಮೆಟ್ಟಿಲುಗಳನ್ನು ಹತ್ತಿ ಅಯ್ಯಪ್ಪ ಸ್ವಾಮಿಯ ತಂದೆ ಪಂದಳರಾಜ ಬರೋದನ್ನು ನೋಡುತ್ತಾ ಕುಳಿತಿದ್ದಂತಹ ಅಯ್ಯಪ್ಪ ಸ್ವಾಮಿಯು ಎದ್ದು ನಿಲ್ಲೋಕೆ ಪ್ರಯತ್ನ ಮಾಡುತ್ತಾನೆ. ಅದನ್ನು ಕಂಡಂಥ ಒಡವೆಗಳನ್ನು ಹೊತ್ತು ಬರುತ್ತಿದ್ದ ಪಂದಳರಾಜ ಬೇಡ ಬೇಡ, ಎದ್ದು ನಿಲ್ಲಬೇಡ ಎಂದು ಹೇಳುತ್ತಾ ಅಯ್ಯಪ್ಪ ಸ್ವಾಮಿಯ ಹತ್ತಿರ ಬಂದು ತನ್ನ ಭುಜದ ಮೇಲಿದ್ದ ರೇಷ್ಮೆ ವಸ್ತ್ರವನ್ನು ಎದ್ದು ನಿಲ್ಲೋಕೆ ಪ್ರಯತ್ನಿಸುತ್ತಿದ್ದ ಅಯ್ಯಪ್ಪ ಸ್ವಾಮಿಯ ಮೊಣಕಾಲುಗಳಿಗೆ ಆ ವಸ್ತ್ರವನ್ನು ಸುತ್ತುತ್ತಾನೆ. ಅಯ್ಯಪ್ಪ ಸ್ವಾಮಿಯನ್ನು ಆ ರೂಪದಲ್ಲಿ ನೋಡಿ ಕಣ್ತುಂಬಿಕೊಂಡ ಪಂದಳರಾಜ, ಉಳಿದ ಭಕ್ತರೆಲ್ಲರೂ ನಿನ್ನ ಇದೇ ಭಂಗಿಯಲ್ಲಿ ನೋಡಿ ದರ್ಶನ ಪಡೆಯಬೇಕು ಎಂದು ಹೇಳುತ್ತಾರೆ. ಇದೇ ಕಾರಣದಿಂದ ಅಯ್ಯಪ್ಪ ಸ್ವಾಮಿ ಇದೇ ಭಂಗಿಯಲ್ಲಿ ಕುಳಿತು ಭಕ್ತರಿಗೆ ದರ್ಶನವನ್ನು ನೀಡುತ್ತಾ ಬರುತ್ತಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ತಿಳಿದುಕೊಂಡಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ. ಇಂತಹದೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.